ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಹಾಗೂ ಎಲ್ಲ ರೀತಿಯ ಎಕ್ಸಾಮ್ TET, CET, GPSTR, HSTRಗೆ ಎಲ್ಲ ಯೂಸ್ ಆಗುವಂಥ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೇವೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ತಾ ಇರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಲಿಕೆ, ಸೊ ಅದರಲ್ಲಿ ಸಾಂಪ್ರದಾಯಿಕ ಅನುಬಂಧ ಕಲಿಕೆ, ಸೊ ಲರ್ನಿಂಗ್ ಬೈ ಕ್ಲಾಸಿಕಲ್ ಕಂಡೀಷನ್. ಇಲ್ಲಿ ಪಾವ್ಲೋವನ ನಾಯಿ ನೆನಪಿಟ್ಕೊಳ್ಳಿ. ಪಾವ್ಲೋವನ ನಾಯಿ, ಪಾವ್ಲೋ ಹಾಗೂ ರುಸಿಯ ನಾಯಿ. ಅಭಿಜಾತ ಅನುಬಂಧ ಕಲಿಕೆ ಎನ್ನುವರು ಇದನ್ನು, ಅಥವಾ ಉದ್ದೀಪಕದ ಬದಲಾವಣೆ ಕಲಿಕೆ ಅನ್ನೋರು. ಉದ್ದೀಪಕದ ಬದಲಾವಣೆ ಕಲಿಕೆ ಅನ್ನೋರು. ಸೊ ಮುಂದೆ ಕ್ರಿಯಾಜನ ಅನುಬಂಧದ ಕಲಿಕೆ, ಇದನ್ನು ಹೇಳಿದವರು ಪ್ರೊಫೆಸರ್ PF ಸ್ಕಿನ್ನರ್ ಅವರು. ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಅನುಬಂಧಿತವಲ್ಲದ ಉದ್ದೀಪಕ ಅನುಬಂಧಿತ ಅನುಕ್ರಿಯೆಯನ್ನು ಹೊರಸೆಳೆಯುತ್ತದೆ. ಅನುಬಂಧಿತವಲ್ಲದ ಉದ್ದೀಪಕ ಮತ್ತು ಅನುಬಂಧಿತ ಉದ್ದೀಪಕಗಳ ಸಹಚರ್ಯದಿಂದ ಪರಿಣಾಮವಾಗಿ ಕಲಿಕೆ ನಡೆಯುತ್ತದೆ. ಪುಷ್ಟೀಕರಣ ಆದಲ್ಲಿ ಬಳಸುವ ಆಹಾರವನ್ನು ಮೊದಲು ನೀಡಿ ಇಚ್ಛಿತ ವರ್ತನೆಯಲ್ಲಿ ಹೊರಸೆಳೆಯಲಾಗುತ್ತದೆ. ಸಮಯದ ನಿಯಂತ್ರಣಕ್ಕೆ ಒತ್ತು ಕೊಡಲಾಗಿದೆ. ಉದ್ದೀಪಕ ಕೇಂದ್ರಿತವಾದ ಕಲಿಕೆ ಇದಾಗಿದೆ. ಪ್ರತಿಕ್ರಿಯೆಗಳು ಆರಂಭದಲ್ಲಿ ಶೂನ್ಯ ಬಲ ಹೊಂದಿರುತ್ತವೆ. ಎಸ್ ಮಾದರಿ ಅನುಬಂಧನ ಇದಕ್ಕೆ ಎನ್ನುವರು. ಸೊ ಈ ಒಂದು ಕ್ರಿಯಾಜನ್ಯ ಅನುಬಂಧನ ಕಲಿಕೆ BF ಸ್ಕಿನ್ನರ್ ಅವ್ರದ್ದು ಇಲಿ ಮತ್ತು ಪಾರಿವಾಳಗಳ ಮೇಲೆ ನಡೆದ ಒಂದು ಪ್ರಯೋಗ ಇದಾಗಿದೆ. ಇಲ್ಲಿ R ಮಾದರಿಯ ಅನುಬಂಧ ಎಂದು ಕೂಡ ಕರೀತಾರೆ. R ಮಾದರಿಯ ಅನುಬಂಧ ಕೂಡ ಎಂದು ಕರೀತಾರೆ. ಹಾಗೂ ಅನುಕ್ರಿಯೆ ಕೇಂದ್ರಿತವಾದ ಕಲಿಕೆ ಇದಾಗಿದೆ. ಈ ಒಂದು ಕ್ರಿಯಾಜನ್ಯ ಅನುಬಂಧ ಕಲಿಕೆಯು ಒಂದು ಪ್ರಮುಖವಾದ ಪ್ರಕ್ರಿಯೆ ಎಂದರೆ ವರ್ತನೆ ರೂಪಿಸುವಿಕೆ. ಇದು ಜೀವಿಯ ವರ್ತನೆಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರಲು ಬಳಸುವ ಪುಷ್ಟೀಕರಣ ವಿಧಾನವಾಗಿದೆ. ಈ ಅನುಬಂಧನ ಕಲಿಕೆಯ ಕೇಂದ್ರ ಬಿಂದು ಪುಷ್ಟೀಕರಣ, ಅದರಲ್ಲಿ ಧನಾತ್ಮಕ, ಋಣಾತ್ಮಕ ಹಾಗೂ ಶಿಕ್ಷೆ. ಧನಾತ್ಮಕ, ಋಣಾತ್ಮಕ ಹಾಗೂ ಶಿಕ್ಷೆ. ತತ್ವಗಳು, ಸ್ವಕಲಿಕಾ ಸಾಮಗ್ರಿಗಳು, ಚಿಕ್ಕ ಚಿಕ್ಕ ಹಂತಗಳ ತತ್ವ, ವಾಚಕ. ಕ್ರಿಯಾತ್ಮಕ ಅನುಕ್ರಿಯೆಗಳು, ಲೇಖನ. ತಕ್ಷಣ ದೃಢೀಕರಣ, ಅನುಕ್ರಿಯೆ ಪರೀಕ್ಷಣ. ಸ್ವಯಂಗತಿ ತಂತ್ರ ಅಂದರೆ ತನ್ನದೇ ಆದ ವೇಗ. ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವುದು ಅಂದರೆ ಕಲಿಕೆಯ ದಾಖಲೆ. ಅದೇ ರೀತಿ ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ. ಏನಿದು ಅಂತರ್ದೃಷ್ಟಿ ಅಥವಾ ಒಳನೋಟ ಕಲಿಕೆ ಅಂದರೆ? ಸೊ ಲೆಟ್ಸ್ ಸಿ. ಇದನ್ನು ಹೇಳಿದವರು ಕೊಹ್ಲರ್ ಅವರು. ಲರ್ನಿಂಗ್ ಬೈ ಇನ್ಸೈಟ್, ಒಳನೋಟ ಕಲಿಕೆ, ಇದನ್ನು ಹೇಳಿದಂಥ ವ್ಯಕ್ತಿ ಕೊಹ್ಲರ್ ಅವರು. ಚಿಂಪಾಂಜಿ ಮೇಲೆ ನಡೆದ ಒಂದು ಪ್ರಯೋಗ ಇದಾಗಿದೆ. ಸೊ ಚಿಂಪಾಂಜಿ ಮೇಲೆ ಮಾಡಿದಂಥ ಪ್ರಯೋಗ ಇದಾಗಿದೆ. SR ವಿರುದ್ಧ ಉಂಟಾದ ಪಂಥ ಗೆಸ್ಟಾಲ್ಟ್. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಗೆಸ್ಟಾಲ್ಟ್ ಪಂಥದಲ್ಲಿ ಯಾರ್ಯಾರು ಬರ್ತಾರೆ ಏನು ಎಂಬುದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಮಾರ್ಕ್ಸ್, ವರ್ದಿಮರ್, ವಿಲ್ಫಾಗ್ಯಾಂಗ್, ಕೊಹ್ಲರ್ ಹಾಗೂ ಕಟ್ ಕಾಪ್ಕಾ ಇವರು ಈ ಒಂದು ಹಂತದಲ್ಲಿ ಬರುವ ವ್ಯಕ್ತಿಗಳು. ಗೆಸ್ಟಾಲ್ಟ್ ಇದು ಜರ್ಮನಿ ಪದ. ಇದರ ಅರ್ಥ ವಿನ್ಯಾಸ, ಪೂರ್ಣತೆ ಅಥವಾ ಸಮಗ್ರತೆ ಆಗಿದೆ. ಕೊಹ್ಲರ್ ಅವರು 1952ರಲ್ಲಿ ಮೆಂಟಲಿ ಆಫ್ ಏಪ್ಸ್, ಮಂಗಗಳ ಮಾನಸಿಕತೆ, ಚಿಂಪಾಂಜಿ ಸುಲ್ತಾನ್ ಎಂದು ಹೆಸರಿಟ್ಟರು. ಪೂರ್ಣ ಸನ್ನಿವೇಶದ ಗ್ರಹಿಕೆಯನ್ನು ವಿವರಿಸಲು ಒಳನೋಟ ಎಂಬ ಪದವನ್ನು ಕೊಹ್ಲರ್ ಅವರು ಮೊದಲಿಗೆ ಬಳಕೆ ಮಾಡಿದರು. ಅದೇ ರೀತಿ ಈ ಒಂದು ಒಳನೋಟ ಕಲಿಕೆಗೆ ಬೇಕಾದ ಅಂಶಗಳು.
ಕಲಿಯುವವನ ಅನುಭವ, ಬುದ್ಧಿಶಕ್ತಿ ಹಾಗೂ ಕಲಿಕೆಯ ಸನ್ನಿವೇಶ, ಪ್ರಾರಂಭದ ಪ್ರಯತ್ನಗಳು, ಪುನರಾವರ್ತನೆ ಮತ್ತು ಸಾಮಾನ್ಯೀಕರಣ. ಅರ್ಥಪೂರ್ಣ ಸ್ವೀಕಾರ ಕಲಿಕೆ. ಡೇವಿಡ್ ಆಸುಬೆಲ್ ಅವರ ಅರ್ಥಪೂರ್ಣ ಸ್ವೀಕಾರ ಕಲಿಕೆ. ಹಾಗೆ ಅನ್ವೇಷಣಾ ಕಲಿಕೆ, ಲರ್ನಿಂಗ್ ಬೈ ಡಿಸ್ಕವರಿ. ಅನ್ವೇಷಣಾ ಕಲಿಕೆ, ಲರ್ನಿಂಗ್ ಬೈ ಡಿಸ್ಕವರಿ. ಜೆರೋಮ್ ಎಸ್ ಬ್ರೂನ್ ಅವರು, ಸೊ ಅಮೇರಿಕಾದ ಸೈಕಾಲಜಿಸ್ಟ್ ಆದಂತಹ ಬ್ರೂನ್ ಅವರು ಈ ಒಂದು ಕಲಿಕೆ ವಿಧಾನವನ್ನು ಹೇಳ್ತಾರೆ. 1960ರಲ್ಲಿ ದ ಪ್ರೊಸೆಸ್ ಆಫ್ ಎಜುಕೇಷನ್ ಹಾಗೂ ಹೊಸ ಒಳನೋಟ ಪಡೆಯಲು ಅನುಕೂಲವಾದ ರೀತಿಯಲ್ಲಿ ಸಾಕ್ಷಾಧಾರಗಳನ್ನು ಪುನಃ ಸಂಘಟಿಸುವ ಹಾಗೂ ಪರಿವರ್ತಿಸುವ ಕ್ರಿಯೆಯೇ ಅನ್ವೇಷಣೆ ಅಥವಾ ಡಿಸ್ಕವರಿ ಅಂತ ಹೇಳಿದರು. ಅದೇ ರೀತಿ ವೀಕ್ಷಣಾ ಕಲಿಕೆ, ಅಬ್ಸರ್ವೇಷನ್ ಲರ್ನಿಂಗ್. ಸೊ ಬಾಂಡೂರ್ ಅವರು ಸಾಮಾಜಿಕ ಕಲಿಕೆ ಸಿದ್ಧಾಂತ ಇದು ಅನುಕರಣೆಯ ಮೂಲಕ ಉಂಟಾಗುತ್ತದೆ ಎಂಬುದನ್ನು ವ್ಯಕ್ತಪಡಿಸಿದರು. ಪ್ರಭಾವಶಾಲಿ ವ್ಯಕ್ತಿಗಳು ಅನುಸರಿಸಿ ಅವರ ವಿಶಿಷ್ಟ ವೈಯಕ್ತಿಕ ಮಾದರಿಯನ್ನು ತನ್ನದಾಗಿಸಿಕೊಳ್ಳುವುದಕ್ಕಾಗಿ. ಆದುದರಿಂದ ಬಾಂಡೂರನ ತತ್ವ ಮಾದರಿ ನಿರ್ಮಾಣ ಅಥವಾ ಗುರುತಿಸಿಕೊಳ್ಳುವ ತತ್ವ ಎಂದು ಕರೆಯುತ್ತಾರೆ. ಇದು ಜಾಗೃತಗೊಳಿಸುವುದು, ನಿರೀಕ್ಷೆ ಮತ್ತು ಉತ್ತೇಜಕಗಳು ಈ ಮೂರು ಉದ್ದೀಪನ ಬಲಗಳ ನಡುವೆ ಸಂಬಂಧವನ್ನು ಏರ್ಪಡಿಸಲು ಸಹಕಾರಿಯಾಗುತ್ತದೆ. ಈ ಕಲಿಕೆಯ ನಿರೀಕ್ಷೆಗಳ ಉತ್ಪನ್ನಗಳು ಜಾಗೃತಗೊಳಿಸುವುದು, ಅದೇ ರೀತಿ ಗುರಿ ವಸ್ತುಗಳು ಅಂದರೆ ಉತ್ತೇಜಕಗಳು, ಪ್ರೇರಕ ಅಂಶಗಳು ಅಂದರೆ ನಿರೀಕ್ಷೆ. ಈ ಒಂದು ವೀಕ್ಷಣಾ ಕಲಿಕೆ ಹಂತ ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮ. ಮಾಸ್ಟ್ರಿ ಲರ್ನಿಂಗ್ ಅಂದರೆ ಪ್ರಭುತ್ವ ಕಲಿಕೆ. ಬೆಂಜಮಿನ್ ಬ್ಲೂಮ್ ಅವರು ಹೇಳ್ತಾರೆ, ಕಲಿಯುವ ವಿಧಾನಕ್ಕೆ ಹೆಚ್ಚು ಮಹತ್ವ ಕೊಡಲಾಗಿದೆ ಇಲ್ಲಿ. ಅದೇ ರೀತಿ ಈ ಕಲಿಕೆಯ ಅತಿ ಮುಖ್ಯ ಅಂಶ ಪರಿಹಾರಾತ್ಮಕ ಬೋಧನೆ ಮತ್ತು ನಿರಂತರ ಮೌಲ್ಯಮಾಪನವಾಗಿದೆ. ಸೊ ಯಾರ್ಯಾರ್ದು ಯಾವ್ಯಾವ ಕಲಿಕೆ ಎಂಬುದನ್ನು ನೋಡೋಣ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಥಾರ್ನ್ಡೈಕ್, ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಪಾವ್ಲೋವ್, ಕ್ರಿಯಾಜನ್ಯ ಅನುಬಂಧ ಕಲಿಕೆ ಸ್ಕಿನ್ನರ್, ಒಳನೋಟ ಕಲಿಕೆ ಕೊಹ್ಲರ್, ಅರ್ಥಪೂರ್ಣ ಕಲಿಕೆ ಆಸುಬೆಲ್, ಮಾದರಿ ನಿರ್ಮಾಣ ಅಥವಾ ವೀಕ್ಷಣಾ ಕಲಿಕೆ ಆಲ್ಬರ್ಟ್ ಬಾಂಡೂರ್, ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂಮ್, ಅನ್ವೇಷಣಾ ಕಲಿಕೆ ಬ್ಯೂನರ್ ಮತ್ತು ಜೀರೋಮ್. ಸೊ ಇಲ್ಲಿವರೆಗೆ ಕಲಿಕೆಯ ಒಂದು ಹಂತಗಳನ್ನು ನೋಡಿದ್ದೇವೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನೋಡೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಥರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.